ನಮಸ್ಕಾರ, ನಾನು ರಾಜೇಂದ್ರ ಭಾಗವತ್ ಅಂತ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಹೆಗ್ಗಾರ್ ಅನ್ನೋ ಗ್ರಾಮ ನಂದು. ನಾನೊಬ್ಬ ಹಿಂದೂಸ್ತಾನಿ ಶಾಸ್ತ್ರೀಯ ತಬಲಾ ವಾದಕ ಮತ್ತು ಟೀಚರ್ ಕೂಡ ಹೌದು. ಕಳೆದ 12-13 ವರ್ಷದಿಂದ ನಾನು ಆನ್ಲೈನ್ ತಬಲಾ ತರಗತಿ ಮತ್ತು ಆಫ್ಲೈನ್ ಅಂದರೆ ಲೈವ್ ತಬಲಾ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಪರ್ಫಾರ್ಮೆನ್ಸ್ ಅಂದರೆ ಕಾರ್ಯಕ್ರಮಗಳನ್ನು ನೀಡುವಂಥದ್ದು ಕೂಡ ನಡೀತಾ ಇದೆ. ಇವತ್ತು ನಾನು ತಬಲಾದ ಭಾಗಗಳ ವಿವರಣೆಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಬಲಾದ ಭಾಗಗಳನ್ನು ಪರಿಚಯಿಸಲಿಕ್ಕೆ ಇಷ್ಟಪಡ್ತೇನೆ. ನಂತರದಲ್ಲಿ ತಬಲಾದಲ್ಲಿ ನುಡಿಸುವಂತಹ ಸ್ವರಗಳು, ನಂತರ ಡಗ್ಗಾದಲ್ಲಿ ಮತ್ತೆ ನುಡಿಸುವಂತಹ ಸ್ವರಗಳು, ಅದರ ನಂತರ ತಬಲಾ ಮತ್ತೆ ಡಗ್ಗ ಇದೆರಡರಲ್ಲೂ ಸೇರಿಸಿ ನುಡಿಸುವಂತಹ ಸ್ವರಗಳ ಬಗ್ಗೆ ಇವತ್ತಿನ ಪರಿಚಯವನ್ನು ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇದಕ್ಕೆ ನಾವು ತಬಲಾ ಅಂತ ಕರಿತೀವಿ. ರೈಟ್ ಸೈಡ್ ಇದೆಯಲ್ಲ, ಇದಕ್ಕೆ ಕೆಲವೊಬ್ರು ಇದನ್ನು ಲೆಫ್ಟ್ ಸೈಡ್ ಇಟ್ಕೊಂಡು ನುಡಿಸ್ತಾರೆ. ಬಟ್ ಇದಕ್ಕೆ ನಾವು ತಬಲಾ ಅಂತ ಕರಿತೀವಿ. ಇದಕ್ಕೆ ನಾವು ಡಗ್ಗ ಅಂತ ಕರಿತೀವಿ. ಇದು ತಬಲಾದ ಸ್ಪೆಷಾಲಿಟಿ. ಈ ತಬಲಾ ಏನಿದೆ ನೋಡಿ, ಯಾವುದೇ ರೀತಿಯ ಜಾಸ್ತಿಯಾದ ವೇರಿಯೇಷನ್ಸ್ ಅನ್ನುವಂಥದ್ದು ಇರುವುದಿಲ್ಲ. ಇದರಲ್ಲಿ ನೀವು ಸ್ಟ್ರಾಂಗ್ ಆಗಿ ನುಡಿಸಿದ್ರೆ ಸ್ಟ್ರಾಂಗ್ ಆಗಿ, ಸ್ಲೋ ಆಗಿ, ಸ್ಮೂತ್ ಆಗಿ ನುಡಿಸಿದ್ರೆ ಸ್ಮೂತ್ ಆಗಿ ನುಡಿತದೆ. ಬಟ್ ಇದರಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ. ತುಂಬಾ ವೇರಿಯೇಷನ್ಸ್ ಅನ್ನ ಮಾಡಬಹುದು. ಇವೆರಡೂ ಸೇರಿದಾಗ ಮಾತ್ರ ತಬಲಾಕ್ಕೆ ಒಂದು ಹೆಚ್ಚಿನ ಸೌಂದರ್ಯ, ತಬಲಾದ ವಾದನಕ್ಕೆ ಒಂದು ಹೆಚ್ಚಿನ ಮನ್ನಣೆ ಬರುವಂತಹದ್ದು. ಸೊ ಇದರಲ್ಲಿ ಇವಾಗ ತಬಲಾದ ಪರಿಚಯವನ್ನು ನಾವಿವತ್ತು ಹೇಳ. ಪರಿಚಯದಲ್ಲಿ ನಂಬರ್ 1, ಇವತ್ತು ನಾವು ತಬಲಾವನ್ನು ನುಡಿಸ್ಬೇಕಂತಂದ್ರೆ ಈ ಪರಿಚಯ ಅನ್ನೋದು ಬಹಳ ಇಂಪಾರ್ಟೆಂಟು. ಯಾವ ಭಾಗದ ಮೇಲೆ ನಾವು ಯಾವ ಬೆರಳುಗಳನ್ನು ಇಟ್ಟು ನುಡಿಸ್ತೀವಿ ಅಥವಾ ಹೇಗೆ ನುಡಿಸ್ತೀವಿ ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕಿದ್ರೆ, ಅದನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ನುಡಿಸ್ಬೇಕಿದ್ರೆ, ಇಲ್ಲಿ ಏನಂತಂದರೆ ನಾವು ತಬಲಾದ ಭಾಗಗಳ ವಿವರಣೆಯನ್ನು ಹೇಳ್ಕೊಡೋದು ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕೋಸ್ಕರ ಪ್ರಥಮವಾಗಿ ತಬಲಾದ ಭಾಗಗಳ ವಿವರಣೆ. ಇದರಲ್ಲಿ ನಂಬರ್ 1, ಇದಕ್ಕೆ ನಾವು ಶಾಹಿ ಅಂತ ಕರಿತೀವಿ. ಬ್ಲ್ಯಾಕ್ ಆಗಿದೆಯಲ್ಲ, ಇದಕ್ಕೆ ನಾವು ಶಾಹಿ ಅಂತ ಕರಿತೀವಿ. ನಂಬರ್ 2, ಈ ಶಾಹಿಯ ನೆಕ್ಸ್ಟ್ ಭಾಗ ವೈಟ್ ಆಗಿ ಕಾಣಿಸ್ತಾ ಇದೆಯಾ, ಇದು ಶಾಹಿಯ ನೆಕ್ಸ್ಟು. ಇಲ್ಲಿ 3 ಸ್ಟೆಪ್ಗಳಿದ್ದಾವೆ. ಶಾಹಿ, ಇದು ಲವ ಅಂತ ಕರಿತೀವಿ. ನಂಬರ್ 2, ಇದಕ್ಕೆ ನಾವು ಲವ ಅಂತ ಕರಿತೀವಿ. ಇನ್ನು ನಂಬರ್ 3, ಇದು ಹೊರಗಡೆಯಿಂದ ಇದೆಯಲ್ಲ, ಇದಕ್ಕೆ ನಾವು ಒಂದು ದಡ ಕೂಡ ಹೌದಲ್ವ ಇದು, ಇದಕ್ಕೆ ನಾವು ಕಿನಾರೆ ಅಥವಾ ಚಾಟಿ. ಇದರ ಮೇಲೆ ಜಾಸ್ತಿಯಾಗಿ ನಾವು ಸ್ಟ್ರೋಕ್ ಮಾಡೋ ಕಾರಣಕ್ಕೋಸ್ಕರ ಇದಕ್ಕೆ ನಾವು ಚಾಟಿ ಅಂತ ಕೂಡ ಕರಿತೀವಿ. ಸೊ ಇದರ ನಂತರ ಬಂತು, ಇಲ್ಲಿ ಕಾಣಿಸ್ತಾ ಇದೆಯಾ, ಈ ಚಾಟಿಯ ನೆಕ್ಸ್ಟ್ ಈ ಭಾಗಕ್ಕೆ ಇದಕ್ಕೆ ನಾವು ಗಜರ ಅಂತ ಕರಿತೀವಿ. ಜಡೆ ಅಥವಾ ಗಜರ ಅಂತ ಕರಿತೀವಿ ನಾವು ಇದಕ್ಕೆ. ನಂತರ ಬಂದ್ಬಿಟ್ಟು ಈ ಜಡೆ ಅಥವಾ ಗಜರಾದ ಮೂಲಕ ಹಾದು ಬಂದಿರುವಂಥ ವೈರ್ಗಳೇನಿದಾವಲ್ಲ, ಇದು ಕಾಣಿಸ್ತಾ ಇದೆಯಾ, ಇದಕ್ಕೆ ನಾವು ವಾದಿ ಅಂತ ಕರಿತೀವಿ. ವಾದಿ. ಇದೇನಂತಂದ್ರೆ ಮುಖ್ಯವಾಗಿ ಇದರ ಸ್ವರ ಏನು, ತಬಲಾದ ಸ್ವರ ಏನಿದೆಯಲ್ಲ, ಇಷ್ಟು ಸ್ವೀಟ್ ಆಗಿ ನುಡಿಲಿಕ್ಕೆ ಕಾರಣ ಇದು ಕೂಡ ಹೌದು. ಇದನ್ನ ಇದನ್ನ ಗಟ್ಟಿಯಾಗಿ ಎಳೆದು ಹಿಡ್ಕೊಂಡು ರೀಸನ್ನಿಗೆ ಇದು ಇಷ್ಟು ಚೆನ್ನಾಗಿ ನುಡಿತಾ ಇದೆ. ಸೊ ಇದು ಒಂದು ರೀಸನ್. ಇದಕ್ಕೆ ಒಂದು ಮರದ ತುಂಡು ಕಾಣಿಸ್ತಾ ಇದೆ, ಇಲ್ಲಿ ಚಿಕ್ಕ ಚಿಕ್ಕ ಮರದ ಪೀಸ್ಗಳು ಕಾಣಿಸ್ತಾ ಇದಾವಲ್ಲ, ಈ ಮರದ ಪೀಸ್ಗಳಿಗೆ ನಾವು ಗಟ್ಟಿ ಅಂತ ಕರಿತೀವಿ. ಗಟ್ಟಿ. ಇದೇನಂತ ಅಂದ್ರೆ, ಇದನ್ನ ಮೇಲ್ಗಡೆ ಮಾಡಿದ್ವಿ ಅಂತಂದ್ರೆ, ಮೇಲ್ಗಡೆ ಎತ್ಕೊಂಡು ಬಂದ್ವಿ ಅಂತಂದ್ರೆ, ಈ ಸೌಂಡ್ ಏನಿದೆಯಲ್ಲ, ಇದರ ಸೌಂಡ್ ಲೂಸ್ ಆಗ್ತದೆ. ಲೂಸ್ ಆಗಿ ಇದರ ಸೌಂಡ್ ಕ್ವಾಲಿಟಿ ಕಡಿಮೆ ಆಗ್ತದೆ. ಹಾಗೇನೆ ಇದನ್ನು ನಾವು ಟೈಟ್ ಮಾಡಿಕೊಂಡು ನುಡಿಸ್ತಿದ್ವಿ ಅಂತಂದ್ರೆ, ಇದರ ಒಂದು ಸೌಂಡ್ ಟೈಟ್ ಆಗಿ ಏರು ಧ್ವನಿಯಲ್ಲಿ ಕೇಳಿಸ್ತದೆ. ಹಾಗೇನೆ ನೆಕ್ಸ್ಟ್ ಇದಕ್ಕೆ ನಾವು ಗಟ್ಟಿ ಅಂತ ಕರಿತೀವಿ, ಆಯ್ತಲ್ವಾ. ಈಗ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇದಕ್ಕೆ ನಾವು
ಗುಡರಿ, ಗುಡರಿ ಅಂತ ಕರಿತೀವಿ, ಗುಡರಿ ಅಥವಾ ರಿಂಗ್ ಅಂತ ಕರಿತೀವಿ ನಾವು ಇದಕ್ಕೆ. ಆಮೇಲೆ ಮೇನ್ ಆಗಿ ಮನುಷ್ಯನಿಗೆ ಬಾಡಿಯಲ್ಲಿ ಎಲುಬುಗಳು ಎಷ್ಟು ಮುಖ್ಯವೋ ಅದೇ ಥರ ಇದಕ್ಕೆ ತಬಲಾಕ್ಕೆ ಈ ಕಪ್ಪಾಗಿ ಕಾಣಿಸ್ತಾ ಇದೆಯಲ್ಲ ಇದು ಬಹಳ ಇಂಪಾರ್ಟೆಂಟು. ಇದಕ್ಕೆ ನಾವು ಪಡಗ ಅಂತ ಕರಿತೀವಿ. ಇದಕ್ಕೆ ನಾವು ಏನಂತೀವಿ? ಪಡಗ ಅಂತ ಕರಿತೀವಿ. ಪಡಗ ಏನಂತಂದರೆ ಈ ಪಡಗದ ಮೇಲೆಯೇ ಈ ಮೇಲ್ಗಡೆ ಚರ್ಮವನ್ನು ಹೊದಿಸಿ ಈ ವಾದಿಯಿಂದ ಎಳೆದು ಕಟ್ಟಿ ಗಟ್ಟಿಯನ್ನು ಹಾಕಿ ಅದನ್ನು ಟ್ಯೂನ್ ಮಾಡಿರುವಂಥದ್ದು. ಆದ ಕಾರಣಕ್ಕೆ ಮನುಷ್ಯನಲ್ಲಿ ಎಲುಬುಗಳು ಎಷ್ಟು ಮುಖ್ಯವೋ ಅದೇ ಥರ ತಬಲಾದಲ್ಲಿ ಈ ಪಡಗ ಅಷ್ಟೇ ಮುಖ್ಯ. ಎಲುಬುಗಳಿಲ್ಲ ಅಂದರೆ ಮನುಷ್ಯ ಇಲ್ಲ, ಪಡಗ ಇಲ್ಲ ಅಂತಂದರೆ ತಬಲಾ ಇಲ್ಲ. ಆಮೇಲೆ ಮುಖ್ಯವಾಗಿ ಮತ್ತೊಂದು ಭಾಗ ಇದೆ, ಏನಂತಂದರೆ ಇದಕ್ಕೆ ನಾವು ಸಿಂಬಿ ಅಂತ ಕರಿತೀವಿ. ಈ ಸಿಂಬಿ ಅಂದರೆ ಏನಂತ ಅಂದರೆ ಇದು ತಬಲಾ ಕೆಳಗಡೆ ಜಸ್ಟ್ ಹಿಂಗೆ ಇಟ್ಕೊಂಡ್ವಿ ಅಂತಂದರೆ ನುಡಿಸ್ಬೇಕಿದ್ರೆ ತುಂಬ ಅಲ್ಲಾಡುತ್ತೆ. ಅದಕ್ಕೋಸ್ಕರ ಗ್ರಿಪ್ಪಿಗೋಸ್ಕರ ಇಟ್ಕೊಳ್ಳುವಂಥದ್ದು. ಇದನ್ನು ಹೀಗೆ ಇಟ್ಕೊಂಡ್ವಿ ಅಂತಂದರೆ ಅಲುಗಾಡುವುದು ಕಡಿಮೆ, ಅದಕ್ಕೋಸ್ಕರ. ಇನ್ನು ಡಗ್ಗಾದ ವಿವರಣೆಗೆ ಬರೋಣ. ಡಗ್ಗಾದ ವಿವರಣೆಯಲ್ಲಿ ನಂಬರ್ 1 ಸೇಮ್ ತಬಲಾದಲ್ಲಿ ಹೇಗೆ ಶಾಹಿಯೋ ಹಾಗೇನೆ ಇದಕ್ಕೂ ಶಾಹಿ ಅಂತಲೇ ಕರಿತೀವಿ. ಚಿಕ್ಕ ಪುಟ್ಟದಾದಂತಹದ್ದು ಒಂದೆರಡು ಡಿಫ್ರೆನ್ಸ್ಗಳು ಇದ್ದಾವೆ. ಅದೇನಂತ ಅಂದರೆ ತಬಲಾದಲ್ಲಿ ಶಾಹಿಗೆ ಇಲ್ಲಿ ಶಾಹಿ ಅಂತ ಕರಿತೀವಿ. ತಬಲಾದಲ್ಲಿ ಲವ ಇದೆಯಲ್ಲ ಇಲ್ಲಿ ದೊಡ್ಡದಾಗಿರುವಂಥ ಜಾಗ ಇದೆ, ತುಂಬ ದೊಡ್ಡದಾಗಿರೋ ಜಾಗ ಇದೆ ಅಲ್ವಾ, ಅದಕ್ಕೆ ನಾವು ಮೈದಾನ ಅಂತ ಕರಿತೀವಿ. ಇಲ್ಲಿ ಲವ, ಇಲ್ಲಿ ಮೈದಾನ. ಆಮೇಲೆ ಇಲ್ಲಿ ನಾವು ಚಾಟಿ ಅಥವಾ ಕಿನಾರೆ ಅಂತ ಕರಿತೀವಲ್ವಾ, ಇಲ್ಲಿ ಸ್ಟ್ರೋಕ್ ಮಾಡ್ತೀವಿ, ಇದರ ಮೇಲೆ ಕೆಲಸ ಇದೆ. ಬಟ್ ಇಲ್ಲಿ ಕೆಲಸ ಇಲ್ಲ, ಆದ ಕಾರಣಕ್ಕೆ ಇದಕ್ಕೆ ಜಸ್ಟ್ ಕಿನಾರೆ ಅಂತ ಮಾತ್ರ ಕರಿತೀವಿ, ಚಾಟಿ ಅಂತ ಕರೆಯಲ್ಲ. ಆಮೇಲೆ ಸೇಮ್ ಗಜರಾನೇ, ತಬಲಾದಲ್ಲೂ ಗಜರ, ಡಗ್ಗಾದಲ್ಲೂ ಗಜರ. ಇನ್ನು ವಾದಿನೇ. ನಂತರ ಗಟ್ಟಿ, ಇದರಲ್ಲೂ ಮರದಿದೆ, ಇದು ಸ್ವಲ್ಪ ಪ್ಲಾಸ್ಟಿಕ್ ಇಂದ ಹಾಕಿದ್ದೀವಿ ನಾವು ಅಷ್ಟೇ, ಬಟ್ ಇದು ಕೂಡ ಗಟ್ಟಿನೇ. ಇದನ್ನು ಕೂಡ ಇದನ್ನು ಲೂಸ್ ಮಾಡಿಕೊಂಡ್ರೆ ಇದರ ಸೌಂಡ್ ಲೂಸ್ ಆಗುತ್ತೆ, ಕೆಳಗಿನ ಸ್ವರ ಕೇಳಿಸ್ತದೆ. ಇದನ್ನು ಟೈಟ್ ಮಾಡಿಕೊಂಡಾಗ ಈ ಥರ ಮೇಲಿನ ಸ್ವರ ಕೇಳಿಸ್ತದೆ. ನಂತರ ಪಡಗ. ಪಡಗದ ವಿಚಾರದಲ್ಲಿ ನಾನು ಮತ್ತೊಂದು ವಿಚಾರನ ಹೇಳೋದೇನಂತಂದರೆ ತಬಲಾದಲ್ಲಿ ಪಡಗ ಏನಿದೆಯಲ್ಲ ಇದರ ಪಡಗವನ್ನು ನಾವು ಮರದಿಂದ ಮಾತ್ರ ತಯಾರು ಮಾಡ್ತೇವೆ, ಮರದಿಂದ ಮಾತ್ರ ತಯಾರಿಸುವಂಥದ್ದು ತಬಲಾದ ಪಡಗವನ್ನು. ಬಟ್ ಡಗ್ಗಾದಲ್ಲಿ ಪಡಗವನ್ನು ಏನಿದೆಯಲ್ಲ ಸ್ಟೀಲ್, ಕಾಪರ್, ಬ್ರಾಸ್ ಮತ್ತು ಮಣ್ಣಿನಿಂದ ಕೂಡ ಮೊದಲು ತಯಾರು ಮಾಡ್ತಾ ಇದ್ರು. ಬಟ್ ಈಗಿನ ಸಮಯದಲ್ಲಿ ಮಣ್ಣಿನಿಂದ ರೆಡಿ ಮಾಡ್ತಾ ಇಲ್ಲ, ಬಟ್ ಮಣ್ಣಿಂದಲೂ ಕೂಡ ತಯಾರಿಸ್ತಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳಬಹುದು. ಇನ್ನು ಸೇಮ್ ಇದರಲ್ಲೂ ಕೂಡ ಗುಡರಿ ಇದೆ. ವಾದಿಯ ನಂತರ ಗುಡ್ರಿಯ ನಂತರ ಮೇನ್ ಪಡಗ ಹೇಳಿದ್ನಲ್ಲ, ಇದರಲ್ಲಿ ಸ್ಟೀಲ್, ಕಾಪರ್, ಬ್ರಾಸ್ ಮತ್ತು ಮಣ್ಣಿನಿಂದ ತಯಾರು ಮಾಡ್ತಿದ್ರು. ಬಟ್ ಇವಾಗ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಇದು ಬ್ರಾಸ್ ಇದೆ ಇದು. ಇನ್ನು ಕೊನೆಯದಾಗಿ ಸಿಂಬಿ. ಇದು ತಬಲಾದ ಪರಿಚಯ.